ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಈ ವ್ಲಾಗು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಗೃಹ ಪ್ರವೇಶದ ವ್ಲಾಗ್ ಹಾಕಿದ್ನಲ್ಲ, ಅದರ ನೆಕ್ಸ್ಟ್ ನಾವ್ ಏನೆಲ್ಲ ಮಾಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ ಅನ್ನೋದು ಈ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಎಂತ ಮಾಡ್ತಿರ್ದಾರ್ಯಾ? ಯಾರಿಗಲ್ಲವ? ಎಲ್ಲೋಕೆ? ಎಂತ ಜ್ಯೂಸ್ ಅದು? ಕಾಫಿ, ಬಾದಾಮ ಜ್ಯೂಸ್ ಸುಮಾರು ಉಂಟು. ಓ, ಒಂದ್ ಬಾಟ್ಲ್ ಇದಲ್ಲ. ಯಾರಿಗೆ? ಬೇರೆ ನಂಗೆ ನಂಗೆ ಎಂತವ? ಕಾಫಿ. ಚಿಂಟುಗೆ? ಪಪ್ಪಂಗೆ? ಪಪ್ಪಂಗ್ ಕಳ್ಳೆ. ಅಮ್ಮಂಗೆ? ಓ, ಅವ್ವಗೆ? ಜಾಜವಂಗೆ? ಮೊನ್ನತ್ತೆಗೆ? ಓ, ನಂಗೆ ಮಾತ್ರ ಜ್ಯೂಸು. ಬಾವಂಗೆ, ಲಿಶಿತ್ ಬಾವಂಗೆ ಜ್ಯೂಸು. ಬಿಂದೋಕ್ಕಂಗೆ? ಅಕ್ಕ ಎಲ್ಲವಕ್ಕೂ ಕಳ್ಳು. ನಂಗೆ ಮಾತ್ರ ಜ್ಯೂಸ್ಗಡ. ಓ, ಬಾವಂಗೊಂದು ಬಿಯರ್ ಗಡ. ಇನ್ನೆಲ್ಲಕ್ಕೂ ಕಳ್ಳು. ಇಷ್ಟು ಕಡಿಮೆಗೆ ಯಾರು ಕೊಡ್ಲ? ಈಗ ನೀನ್ ದಾನಸುರ ಕಾರಣ ನಾತ ತಗೊಂಡ ಕುಡಿಲಾ? ಇದರಲ್ಲಿ ಅಂತ ತೊಟ್ಟಿ ಸ್ವಲ್ಪ ಜಾಸ್ತಿ ಉಂಟಲ್ಲ. ಅಲ್ಲ, ಅಮ್ಮ ಕುಡ್ತ ಪರವಾಗಿಲ್ಲ, ಲಾಯ್ಕ್ ಕುಡ್ತ ಅಲ್ಲ. ನೀವು ತಗಣಿ ಕೇಳಕಲ್ಲ. ಬನ್ನಿ, ಜ್ಯೂಸ್ ಯಾವ ಫ್ಲೇವರ್ ಅವ ಇದೆ? ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿನಾ? ಆದ್ರೆ ಇಷ್ಟೆಲ್ಲ ಕಾಫಿ ಕೊಡ್ಬೇಡ, ಸಣ್ಣ ಗ್ಲಾಸಲ್ಲಿ ಕೊಡು. ಬಿಸ್ನೆಸ್ ದೊಡ್ಡ ಗ್ಲಾಸ್ ಸಣ್ಣ ಗ್ಲಾಸಿಗೆ ಎಷ್ಟು ರೂಪಾಯಿ? ಇದಕ್ಕೆ 3 ರೂಪಾಯಿ. ಹಂಗಾರೆ ಇದೆ ಲಾಭ. ಬಿಯರಿಗೆ ಎಷ್ಟು? ಬಿಯರಿಗೆ ಎಷ್ಟವ? ಬಾರಿ ಕಮ್ಮಿ ಇರ್ತದಲ್ಲಿ. ಥ್ಯಾಂಕ್ ಯು. ನೋಡು ಸರ್, ಬಾ, ನೀನ್ ಕೇಳ್ದ ಸಣ್ಣ ಗ್ಲಾಸಿಗೆ ಹಾಕಿ ಕೊಡ್ತು ನೋಡು. ಆರ್ಯ ಅತ್ತೆ ದುಡ್ಡು ಕೊಟ್ಟತ್ಲೆ. ಚೀಟಿಲಿ ಬರ್ಕ ನಾಳೆ ಬೇಕಾದ್ರೆ ಕೊಟ್ಟನೆ. ನಾಳೆ ಬರ್ಕ ಕೊಟ್ಟೆ. ಓಯ್, ಕಸ್ಟಮರ್ ಬಂದು ಜ್ಯೂಸ್ ಕೊಡು. ಓಕೆ, ಬೇಡ ಗಡು, ನಿಮ್ಮ ಅಂಗಡಿ ಬಿಟ್ಟು ಹೋದ. ನೀ ಕರಿಯಕ್ಕೂ ಬನ್ನಿ 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 ಬನ್ನಿ. ಜ್ಯೂಸು ತಾಳೆ. ಹಂಗೆ ಆರ್ಯ ಚಿಂಟುಗೊಂದು ಕೊಟ್ಟು ಬಿಡು. ಚಿಂಟುಗೊಂದು ಜ್ಯೂಸ್ ಕೊಟ್ಟು ಬಾ. ನಾಲಿಗೆ ಹೊರಗೆ ಕಿಕ್ಕಿತ್ತು. ಓ, ಕಾಫಿ ಕುಡಿ. ಅದು ಜೋರ್ ಮಾಡಿದ್ ಅಲ್ಲ, ಕುಡಿತಟ್ ನೋಡು. ನಿಜ ನೋಡು. ಈ ಪಾಪ ಕುಡಿಯಕ್ಕಾಗಿತ್ತೇನೋ. ಅಲ್ಲ, ಇಟ್ಟು ಬಾ ಕುಡಿಲಿ. ಅವನು ಜ್ಯೂಸ್ ಕುಡ್ದದು ಒಬ್ಬನೇ. ಇಟ್ಟು ಬಾ. ಅಲ್ಲ, ಯಾವ್ದೆಲ್ಲ ಇಲ್ಲೇ ಲಾಯ್ ಕುಟ್ಟುಗಡ. ಅವನು ಜ್ಯೂಸ್ ಕುಡ್ದದು ಒಬ್ಬನೇ. ಎಂತ ಹಾಕಿದಾರಿ ಅದಕ್ಕೆ? ಮಣ್ಣು ನೀರು. ಇಟ್ಕೊಂಡು ನೋಡ್ದು ನೋಡು. ಅವ ಕೊಟ್ಟದಲ್ಲ, ನಾವ್ ಯಾರು ಕುಡಿತಿಲ್ಲ. ಒಂದ್ ಗ್ಲಾಸ್ ನೀರು ತಂದಿಟ್ರದು ಸಿಕ್ಕಿತ ನೋಡಿ. ಎಷ್ಟು ಟೈಮ್ ವೇಸ್ಟ್ ಆತಂತ. ಬಾ, ಸಾಕು ಬಾ, ಮಳೆ ಬರೋ ಥರ ಔಟು. ನಾಚಿಕೆ ಮುಳ್ಳು. ನೋಡಿ ಗದ್ದೆ ಎಲ್ಲಿಂದ ತೋರಿಸ್ತಿದ್ದಾಳೆ ನೋಡಿ. ಎಷ್ಟು ವರ್ಷದ ಕತೆ? ಒಂದು 20-21 ವರ್ಷದ ಹಿಂದೆ ಇಲ್ಲಿ ಇಲಿ ಮರಿನ ಹಂದಿ ಮರಿ ಅಂತ ತಂದಿದ್ಲು ಈಕಿ. ಅಮ್ಮ ಅದು ಗೊತ್ತಲೇ, ಅಲ್ಲಿ ಮನೆಯಿಂದ ಕೆಳಗೆ ಬಾಳೆ ತಟ್ಟಲ್ಲ ಅಲ್ಲಿ. ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಆ ಮನೆ ನೋಡಿ ಅಲ್ಲಿ ಕಾಣಿಸ್ತದೆ. ನಮ್ಮ ಮನೆ ಅಲ್ಲಿ ಇದೆ. ಮೊದಲೆಲ್ಲ ಇದೆಲ್ಲ ಗದ್ದೆ ಎಲ್ಲ ನಡ್ತಿದ್ರಿ, ಇವಾಗ ಫುಲ್ಲು ಕಾಡು ಕೂಡಿದೆ. ಕಾಫಿ ತೋಟ ಮಾಡೋ ಥರ. ಇವತ್ತು ಗೃಹ ಪ್ರವೇಶ ಮುಗಿಸಿ ಇವಾಗ ಇಲ್ಲಿ ಒಬ್ಬರು ಮನೆಗೆ ಹೊರಟಿದ್ದೀವಿ. ಅವ್ರನ್ನ ಮಾತಾಡ್ಸ್ಕೊಬರೋಣ ಅಂತ. ನಾನು ಮತ್ತು ಇವಳು ಆಯಿತಾ. ಗುಡುಗು ಬರ್ತಿದೆ. ಕೊಡೆ ಅಂತ ತರದೆ ಹಾಗೆ ಬಂದಿದ್ದೀವಿ.
ನಮ್ಮೂರಿನ ಅಂಗನವಾಡಿ ತೋರಿಸ್ಬೇಕಂತ ಹೇಳಿ ಹೇಳ್ತಿರೋದಾಯ್ತಾ. ನೋಡಿ ಇದೆ ಅಂಗನವಾಡಿ. ಅಂಗನವಾಡಿಲಿ ಪಪ್ಪಾಯ ಹಣ್ಣು ಬಿಟ್ಟಿದೆ. ಆಮೇಲೆ ಇವಳು ನನಗೆ ಒಂಚೂರು ಕೊಟ್ಟದೆಲ್ಲ ಆಯ್ಕ. ಈಗ ಓಡೋಣ, ಮಳೆ ಹನಿ ಬೀಳ್ತುಂಟಾಯ್ತಾ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕಾಣಿಸ್ತುಂಟಲ್ಲ ಆ ಮನೆಗೆ ಓಡಬೇಕು. ನಾವು ಈಗ ಒಬ್ಳು ಬಾಣಂತಿ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದು. ಅಲ್ಲಿ ಎಳ್ಳು ಮೆಂತೆ ಮಾಡಿದ್ರು. ನಮ್ಮ ಕಡೆ ಹೇಗೆ ಅಂತಂದ್ರೆ ಸಾಮಾನ್ಯವಾಗಿ ಬಾಣಂತಿಯರು ಇರೋ ಮನೆಯಲ್ಲಿ ಎಳ್ಳು ಮೆಂತೆ ಅಂತ ಮಾಡೇ ಮಾಡ್ತಾರೆ. ಹಾಗೆ ನಾವು ಹೋಗಿದ್ವಲ್ಲ, ನಮಗೂ ಕೂಡ ಸ್ವಲ್ಪ ತಿನ್ನೋದಕ್ಕೆ ಕೊಟ್ರು. ಮತ್ತೆ ಹೋಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ನಮ್ ಕಡೆ ಹೇಗೆ ಅಂತಂದ್ರೆ ಯಾರದೇ ಮನೆಗೆ ಹೋಗ್ಲಿ, ಅಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಅಂತಾನೆ ಹೇಳ್ಬೋದು, ಯಾವ ಟೈಮಲ್ಲಾದ್ರೂ ಹೋಗಿರ್ಲಿ ಊಟ ಮಾಡದೆ ಮಾತ್ರ ಕಳ್ಸಲ್ಲ. ಹಾಗೆ ಮತ್ತೆ ನಾವು ಮಾತಾಡ್ತಾ ಕೂತಿದ್ವಲ್ಲ, ಅಷ್ಟರಲ್ಲಿ ಅಡ್ಗೆನೂ ಕೂಡ ರೆಡಿಯಾಗಿ ಕೂರ್ ಸ್ಪೆಷಲ್ ರೊಟ್ಟಿ ಮತ್ತೆ ಚಿಕನು ಬೇರೆ ಎಲ್ಲ ಇತ್ತು. ಎಲ್ಲ ತಿಂದು ಮತ್ತೆ ಹಾಗೇನೆ ಪಕ್ಕದ ಮನೆ, ಹೊಸ ಮನೆ ಆಗಿತ್ತು, ಆ ಮನೆ ನೋಡೋಣ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಹಾಗೇನೆ ಇಲ್ಲಿ ಯಾವುದೇ ಎಷ್ಟೇ ದೊಡ್ಡ ಮಾಡರ್ನ್ ಮನೆ ಮಾಡಿರ್ಲಿ, ಪಕ್ಕದಲ್ಲಿ ಸಣ್ಣದಾಗಿ ಸೌದೆ ಒಲೆ ಅಡ್ಗೆ ಮನೆ ಅಂತೂ ಇರ್ಲೇಬೇಕು. ಯಾಕೆಂತಂದ್ರೆ ತುಂಬಾ ಮಳೆ ಚಳಿ ಇರೋದ್ರಿಂದ ಚಳಿಗಾಲದಲ್ಲಿ ಬೆಂಕಿ ಕಾಯಿಸೋದಕ್ಕಾದ್ರೂ ಒಲೆ ಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ತಾರೆ. ಹಾಗೆ ಎಲ್ಲರನ್ನೂ ಮಾತಾಡ್ಸಿ ಮತ್ತೆ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಇನ್ನೊಂದ್ಸಲ ಬಂದವೆ. ಬೈ ಬೈ. ನಾವಂತೂ ಅಪರೂಪಕ್ಕೆ ಊರಿಗೆ ಬಂದಿರ್ತೀವಲ್ಲ, ಹಾಗಾಗಿ ಎಲ್ಲಾರನ್ನ ಮಾತಾಡ್ಸ್ಕೊಂಡ್ ಬರುವಾಗ ತುಂಬಾನೇ ಲೇಟ್ ಆಗಿರುತ್ತೆ. ಮನೆಗೆ ಬರೋದೇ ಸುಮಾರು ಲೇಟ್ ಆಗ್ಬಿಟ್ಟಿತ್ತು. ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಪ್ರವೇಶ ಎಲ್ಲ ಮುಗಿತು. ಈಗ ನಾವು ಸ್ವಲ್ಪ ರೆಸ್ಟ್ ತಗೊಂಡ್ಬೇಕಲ್ಲ. ಒಬ್ಬ ಮನೆ ಗುಡಿಸ್ತಾಳೋ, ಒಬ್ಬ ತೊಳಿತಾಳೋ, ಒಬ್ಬ ಹಣ್ಣು ಕಟ್ ಮಾಡ್ತಾಳೋ, ಒಬ್ಬ ನಿದ್ದೆ, ಟಿವಿ. ಮೀಟಿಂಗ್. ಯಾವಾಗೋ ಒಂದ್ಸಲ ಅಪರೂಪಕ್ಕೆ ಮನೆಗೆ ಹೋಗಿರ್ತೀವಿ. ಅವಾಗ ಎಲ್ಲರೂ ಬಂದಿರ್ತಾರಲ್ಲ, ಅವಾಗ ನಮ್ದು ಮಾತೇ ಮುಗಿಯಲ್ಲ. ಎಲ್ಲಿ ಹೋದ್ರು, ಕೆಲಸ ಮಾಡ್ತಿದ್ರು ಮಾತು, ಕೂತಿದ್ರು ಮಾತು, ತುಂಬಾ ಮಾತಿರುತ್ತೆ. ಹೆಂಗಸ್ರು ಜೊತೆಲಿ ಸೇರಿದ್ರೆ ಗೊತ್ತಲ್ವಾ, ಮಾತು ಮುಗಿಯೋದೇ ಇಲ್ಲ. ನಾನೇನೋ ಸ್ಟೋರಿ ಹೇಳ್ತಿದ್ದೆ. ಹಾಗೆ ಎಲ್ಲರೂ ಕೂತ್ಕೊಂಡು ಅಡ್ಗೆ ಮನೇಲಿ ಮಾತಾಡ್ತಾ ಇದ್ವಿ. ಒಲೆ ಇರೋ ಅಡ್ಗೆ ಮನೇಲಿ ಹೇಳಿದ್ನಲ್ಲ, ಬಿಸಿ ಬಿಸಿ ಇರುತ್ತಲ್ಲ, ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾತಾಡೋದು ನಮ್ಗೆ ತುಂಬಾನೇ ಇಷ್ಟ. ಹಾಗೆ ನನ್ನ ಆರ್ಯ ನನ್ಗೆ ಏನೋ ಕೀಟ್ಲೆ ಮಾಡ್ತಾ ಇದ್ದ. ನನ್ನ ಮಗ ನೋಡಿ ಒಲೆ ಹತ್ರನೇ ಬಂದ್ರೆ ಇಲ್ಲಿ ಕೂತ್ಕೊಳ್ಳೋದು. ಬಿಸಿ ಬಿಸಿ ಇರುತ್ತಲ್ಲ, ಒಲೆಯಲ್ಲಿ ಬೆಂಕಿ ಹಾಯ್ತಾ ಇರ್ಬೇಕು, ಹಾಗೆ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕು. ಅದೊಂಥರ ಖುಷಿ. ಅಂದೆಂತ ಈರುಳ್ಳಿ ಸಿಪ್ಪೆ ತಗೊಬಂದು ಇಲ್ಲಿ ಬಿಸಾಕಿದ. ಮತ್ತೆ ನೆಕ್ಸ್ಟ್ ಡೇ ನಾವು ಹೊಳೆ ಹತ್ರ ಬಂದಿದೀವಿ. ಈ ಹೊಳೆ ಹತ್ರ ಬರೋದು ಅಂದ್ರೆ ನನ್ಗೆ ತುಂಬಾನೇ ಖುಷಿ. ಮೊದ್ಲೆಲ್ಲ ನಾವು ಸಣ್ಣವ್ರು ಇರುವಾಗ ಎಷ್ಟು ಹೊತ್ತಿಗೆ ನೋಡಿದ್ರು ಈ ಹೊಳೆಲೇ ಇರ್ತಿದ್ವಿ. ರಜೆ ಬಂದ್ರೆ ಸಾಕು ಹೊಳೆ ಹತ್ರ ಬರೋದು ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ. ಹಾಗೆ ಇರ್ತಾ ಇತ್ತು ಮೊದ್ಲೆಲ್ಲ. ಇವಾಗ ಯಾವಾಗೋ ಅಪರೂಪಕ್ಕೆ ಒಂದ್ಸಲ ಬಂದಾಗ ಬರ್ಬೇಕು ಅನ್ಸುತ್ತೆ. ಮತ್ತೆ ಮಕ್ಳು ಕೂಡ ಮನೆಯಲ್ಲೇ ಇದ್ದು ಬೇಜಾರಾಗುತ್ತೆ ಅಂತ ಹೇಳಿ ಹೊಳೆ ಹತ್ರ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ನಮ್ಮ ಕಾರಿಂದು ಕವರ್ನ ತೊಳಿಬೇಕಿತ್ತು. ಅದನ್ನ ಅಲ್ಲೇ ನೆನೆ ಹಾಕ್ಬಿಟ್ಟು ಮತ್ತೆ ನಾವು ಬಂದಿದ್ದು ತೋಟದ ಹತ್ರ. ಇದನ್ನ ಸಾಮಾನ್ಯವಾಗಿ ನೀವು ಎಲ್ಲ ವಿಡಿಯೋಲಿ ನೋಡಿರ್ತೀರಾ. ನಾನು ಊರಿಗೆ ಬಂದ್ರೆ ಇಲ್ಲಿಗೆ ಒಂದ್ಸಲ ಬರ್ಲೇಬೇಕು. ನಾವು ಸಣ್ಣವರಿದ್ದಾಗ ಇಲ್ಲಿಗೆ ಎಷ್ಟು ಸಲ ಬರ್ತಿದ್ವು ಅದ್ ಲೆಕ್ಕನೇ ಇಲ್ಲ. ಹಾಗೆ ಒಂದ್ಸಲ ಇಲ್ಲಿ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದು. ಯಾರು ಹೊಡೆದದ್ ನಂಗೆ? ಅವನು ಹೊಡಿತಾನೆ, ನೀನು ಹೊಡಿಯೋದು. ಪಪ್ಪ ಎಲ್ಲಿ? ಅದು ಬೇಕು. ಯಾರು ಇಟ್ಟದವ? ನಿಂದೆ. ನಮ್ಮ ತೋಟಲ್ಲಿ ಬೇರೆ ತಂದಿಟ್ಟಿದವೆ. ಯಾವ್ದರ್ದಿದು? ಅದೇ ಚಕ್ಕರ ಕಿಂಡರ್ ಜಾಯ್ದ.
ಅಲ್ಲ ತೋಟ ಹೆಂಗುಟ್ಟು ತೋಟ ಇನ್ನೀಗ ಹಾರ್ಬೇಡ ಒಂದು ಕಡೆ ಗುದ್ಕ ಇಲ್ಲಿ ಇದು ಅಲ್ಲ ಕಾಪಿ ಎಷ್ಟಾತು ಅದೇ 8 80 ಚೀಲ ಆತು ಕೋಣಿ ಯಾರ್ಯ ಅಲ್ಲೇ ಕೋಣಿ ಹಿಂಗೆ ಆಗಲೇ ಕೋಣದಲ್ಲ ಹಂಗೆ ಕೋಣಿ ಹೋಗ್ದಾಟ ಈಗ ಎಮ್ಮ ನೋಡಿಕ ಅದೇ ನಮ್ದೆಲ್ಲ ಕೆಲಸ ಮುಗಿದ್ರು ಮಕ್ಕಳನ್ನ ಮನೆಗೆ ಹೋಗೋಣ ಅಂತಂದ್ರೆ ಬರೋದಕ್ಕೆ ರೆಡಿ ಇಲ್ಲ. ಕೊನೆಯಲ್ಲಿ ಹೋಗೋಣ ಅಂತಂದ್ರು ಲಾಸ್ಟ್ ಅಲ್ಲಿ ಆಟ ಆಡೋದು ಜಾಸ್ತಿ ಆಗಿತ್ತು. ಹೇಗೆಲ್ಲ ಮಾಡಿ ಮನೆ ಹತ್ರ ಅಂತೂ ಕರ್ಕೊಂಡು ಹೋದ್ವಿ. ಮನೆಗೆ ಬಂದು ಮತ್ತೆ ಎಲ್ಲರ ಜೊತೆ ಮಾತಾಡ್ಕೊಂಡು ಕಾಲ ಕಳ್ದಿ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗುವ. ಅಲ್ಲಿವರೆಗೂ ನಮಸ್ಕಾರ. ಅದೇ ಇಟ್ಟಿಗೆನಾ? ಇಟ್ಟಿಗೆ ಗೃಹ ಪ್ರವೇಶ ಆಗ ಆ ಕಡೆ ಬಾರಿ ಸುಸ್ತ ನೀನೇ ಓನರ್ ನೀನೆ ಅಷ್ಟು ದೊಡ್ಡ ಗೋಡೆ ಒಂದು ಮನೆಗೆ.